ಇವತ್ತು ನಾವು ಚಕ್ಲಿ ಮತ್ತು ಕರ್ಚಿಕಾಯಿ ಮಾಡತ್ತೇವ್ರಿ. ಈ ಚಕ್ಲಿ ಹಿಟ್ಟು ಹೆಂಗೆ ನಾದ್ಕೊಂಡಾರಂತ ನಮ್ಮ ಮಮ್ಮಿ ಕೇಳೋಂಬರ್ರಿ. 3 ಗ್ಲಾಸ್ ಅಕ್ಕಿ ಹಿಟ್ಟಿಗೆ 1 ಕಪ್ ಪುಟಾಣಿ ಹಿಟ್ಟನ್ನು ಸೇರಿಸಿ ಅದಕ್ಕೆ ಸ್ವಲ್ಪ ಎಣ್ಣೆ ಕಾಸಿ ಹಾಕಿ ಇಂಗು, ಅರಿಶಿನ, ಖಾರಪುಡಿ, ಜೀರಿಗೆ, ಅಜ್ವಾಯಿನ್, ಉಪ್ಪು, ಬಿಳಿ ಎಳ್ಳು, ಕರಿ ಎಳ್ಳು ಬಿಸಿನೀರಿನೊಳಗೆ ಹಾಕಿ ಕಲಿಸಿಟ್ಟೆನಿ. ಇಲ್ಲಿ ಚಕ್ಲಿ ಮಾಡಕ್ಕೆ ನಾನು ನಮ್ಮ ತಮ್ಮ ಹೆಲ್ಪ್ ಮಾಡತ್ತಿದ್ವಿ ನಮ್ಮ ಮಮ್ಮಿಗೆ. ಚಕ್ಲಿ ರೆಡಿ ಆದಮೇಲೆ ಮಮ್ಮಿ ಫ್ರೈ ಮಾಡಿ ಚಕ್ಲಿ ಅಂತೂ ರೆಡಿ ಮಾಡಿದ್ರೆ. ಈಗ ಇಲ್ಲಿ ನೆಕ್ಸ್ಟ್ ಕರ್ಚಿಕಾಯಿ ಮಾಡಕ್ಕಂತೇಳಿ ಹಿಟ್ಟು ನಾದಿಟ್ಕೊಂಡೇವಿ. ಅದಕ್ಕೆ ತುರಿದಿದ್ದ ಕೊಬ್ಬರಿಗೆ ಪುಟಾಣಿ ಹಿಟ್ಟು, ಬೆಲ್ಲ, ಯಾಲಕ್ಕಿ, ಜಾಜಿಕಾಯಿ, ಕಸ್ಕಸಿ, ಬಿಳಿ ಎಳ್ಳು, ಕರಿ ಎಳ್ಳು ಎಲ್ಲ ಮಿಕ್ಸ್ ಮಾಡಿ ನಮ್ಮ ಮಮ್ಮಿಲಿ ಸ್ಟಫ್ ಮಾಡ್ಕೊಡತ್ತಾರ. ಮತ್ತು ಅಗೇನ್ ನಾನು ನಮ್ಮ ಮಮ್ಮಿಗೆ ಮೈದಾ ಹಿಟ್ಟು ಲಟ್ಟಿಸಿ ಅದಕ್ಕೆ ಕರ್ಚಿಕಾಯಿ ಸುಸ್ಲ ಏನಂತಾರಲ್ಲ ಅದನ್ನು ಸ್ಟಫ್ ಮಾಡಿದಾದ ತಕ್ಷಣ ಎಣ್ಣೆ ಕಾಯಕ್ಕಿಟ್ಟೆ. ಎಣ್ಣೆ ಕಾದೈತಿಲ್ಲ ಅಂತ ಹೇಳಿ ಚೆಕ್ ಮಾಡಿದೆ. ಮಾಡಿದ ಕೂಡಲೇ ಎಣ್ಣೆ ಕಾದಿತ್ತು. ಸೊ 1 by 1 ಕರ್ಚಿಕಾಯಿನ ಹಾಕಿದೆ. ಇವು ಸ್ವಲ್ಪ ಬ್ರೌನಿಶ್ ಆಗಿ ಟರ್ನ್ ಆಗೋ ಮಟ್ಟ ನಾ ಇದನ್ನು ಕರೆದಾದ್ಮೇಲೆ ಫೈನಲಿ ನಮ್ಮ ಕರ್ಚಿಕಾಯಿ ರೆಡಿ ಆದವು ರೀ. ನೋಡ್ರಿ, ಇಷ್ಟೆಲ್ಲ ಕರ್ಚಿಕಾಯಿ ನಾವು ಮಾಡಿದ್ವಿ.